ಬರೆದ ಪತ್ರಿಕೆ ಓದಿದ್ವಿ. ಅಲ್ಲಿ ಅರಣ್ಯಕಾಂಡದಲ್ಲಿ ಒಂದು ಪುಸ್ತಕ ನೋಡಿದ್ವಿ, 13ನೇ ಅಧ್ಯಾಯ. ನೋಡಿ, ಎಲ್ಲಿವರೆಗೂ ನಿನ್ನ ದೃಷ್ಟಿ ಸಮಸ್ಯೆ ಮೇಲೆ ಇರ್ತದೆ, ಎಲ್ಲಿವರೆಗೂ ನಿನ್ನ ದೃಷ್ಟಿ ನಿನ್ನ ಬೇರೆಯವರ ಮೇಲೆ ಇರ್ತದೆ, ಅಲ್ಲಿವರೆಗೂ ನಿನ್ನ ಜೀವಿತ ಡಿಫಿಟೆಡ್ ಲೈಫ್. ಅವ್ರು ಅದನ್ನೇ ಮಾಡಿದ್ದು. ಕಾನಾನ್ ದೇಶ ನೋಡಿದ್ರು, ಅಲ್ಲಿನ ಜನರು ನೋಡಿದ್ರು, ಅಯ್ಯೋ ಮಹಾಬಲಿಷ್ಠರು, ನಮ್ಗವ್ರನ್ನ ಗೆಲ್ಲಕ್ಕಾಗೋದಿಲ್ಲ. ಆದರೆ ಯಾವಾಗ ನಿನ್ನ ದೃಷ್ಟಿ ದೇವರ ಮೇಲೆ ಬರ್ತದೆ, ಅಲ್ಲಿ ಕಾಲೇಬ ಯೆಹೋಶುವ ಅದೇ ಮಾಡಿದ್ದು, ದೇವರು ನೋಡ್ತಾರನ್ನ ಜಯಿಸ್ಬೋದು ಎಂಬುದಾಗಿ. ಹಾಗಾದರೆ ಈ ವರ್ಷದಲ್ಲಿ ಪ್ರಿಯರೇ, ನಮ್ಮ ದೃಷ್ಟಿ ಈ ಸಮಸ್ಯೆ ಮೇಲೆ ಇಡೋದು ಬೇಡ. 12:2 ಹೇಳಿದ ಪ್ರಕಾರ ನಂಬಿಕೆಯನ್ನು ಹುಟ್ಟಿಸೋನು ಪೂರೈಸುವನಾಗಿರುವ ಯೇಸುವಿನ ಮೇಲೆ ನಮ್ಮ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಯಾವಾಗ ನಮ್ಮ ಫೋಕಸ್ ಕ್ರಿಸ್ತನ ಮೇಲೆ ಬರ್ತದೆ, ನಮ್ಮ ಫೇತ್ ಅದು ಇನ್ಕ್ರೀಸ್ ಆಗ್ತದೆ. ಯಾವಾಗ ನಮ್ಮ ಫೇತ್ ಇನ್ಕ್ರೀಸ್ ಆಗ್ತದೆ, ನಮ್ಮ ದೇವರ ಕುಟುಂಬ ಫೆಲೋಶಿಪ್ ಅದು ಭಾಳ ಉತ್ತಮವಾಗ್ತದೆ. ಯಾವಾಗ ದೇವರೊಟ್ಟಿಗೆ ನಮ್ಮ ಫೆಲೋಶಿಪ್ ಚೆನ್ನಾಗಾಗ್ತದೆ, ಆಗ ಫ್ರೂಟ್ಫುಲ್ ಲೈಫ್, ಫಲಭರಿತವಾದ ಜೀವಿತ ಮಾಡ್ತೀವಿ. ಯಾವಾಗ ನಮ್ಮಲ್ಲಿ ಆ ಫ್ರೂಟ್ಫುಲ್ ಲೈಫ್ ಇರ್ತದೆ, ಆಗ ನಮ್ಮ ಜೀವನದಲ್ಲಿ ಫ್ರಸ್ಟ್ರೇಷನ್ ಇರೋದಿಲ್ಲ ಪ್ರಿಯರೇ. ಯಾವಾಗ ಫ್ರಸ್ಟ್ರೇಷನ್ ಇರೋದಿಲ್ಲ, ಇನ್ನೊಬ್ಬನ ಸುಲಭವಾಗಿ ಫರ್ಗಿವ್ ಮಾಡ್ತೀವಿ. ಯಾವಾಗ ಇನ್ನೊಬ್ಬನ ಸುಲಭವಾಗಿ ಫರ್ಗಿವ್ ಮಾಡ್ತೀವಿ, ನಾನು ಕೈ ಹೆಚ್ಚುವ ಕೆಲಸದಲ್ಲಿ ನಾನು ಫೇಲ್ ಆಗೋದೇ ಇಲ್ಲ. ದೇವರು ನನ್ನನ್ನು ನಿನ್ನನ್ನು ಅದ್ಭುತವಾಗಿ ಉದ್ಧರಿಸಿ ಲೋಕದಲ್ಲಿ ಆತನಿಗಾಗಿ ಜೀವಿಸುವಂತೆ ಸಹಾಯ ಮಾಡ್ತಾನೆ. ಇಂಥ ಜೀವಿತ ನಾವು ಮಾಡುವುದಕ್ಕೆ ಈ ವರ್ಷ ದೇವರು ನಮಗೆ ಕರೆ ಕೊಡ್ತದೆ.